ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈಗಾಗಲೇ ಒಂದು ಸಂಚಿಕೆನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಈ ಒಂದು ಸಂಚಿಕೆಯಲ್ಲಿ ಬಿಗ್ ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಏಕೆಂದರೆ ಶಾರದಮ್ಮನವರು ಪುರುಷೋತ್ತಮನ ನೋಡ್ತಾರೆ. ಯಾಕೆ ಶಾರದಮ್ಮನವರು ಬೆಚ್ಚಿ ಬೀಳ್ತಾರೆ, ಶಾರದಮ್ಮನವ್ರನ್ನ ಎಲ್ಲಿ ಕರ್ಕೊಂಡು ಹೋದ್ರು, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಭೂಮಿ ಪೊಲೀಸ್ ಟ್ರೈನಿಂಗ್ ಎಲ್ಲಿಗೆ ಬಂದಂತು, ಭೂಮಿ ಪೊಲೀಸ್ ಟ್ರೈನಿಂಗ್ ಹೋಗ್ತಾ ಇದ್ದಾಳ, ಮನೆಯಿಂದ ಹೋಗ್ತಾ ಇದ್ದಾಳ. ಇಲ್ಲ ಏನಂತಂದರೆ, ಇಲ್ಲಿ ನಮ್ಮ ಅಜಿತ್ ಅವರು ಡೈಲಿ ರೋಟೀನ್ ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ಭೂಮಿ ನಲ್ಲಿಕಾಯಿ ಜ್ಯೂಸನ್ನು ತೊಗೊಂಡು ಬರ್ತಾಳೆ. ಪಲ್ಲವಿಕಾ ಅಂತ ಕೂಗ್ತಾರೆ ಜೋರಾಗಿ. ಸಾಹೇಬ್ರೆ ಹೇಳಿ ಸಾಹೇಬ್ರೆ ಅಂತ ಬರ್ತಾಳೆ. ಅಲ್ಲ ಪಲ್ಲವಿ ಅಕ್ಕ, ನಿಮಗೇನಾದರೂ ನಲ್ಲಿಕಾಯಿ ಜ್ಯೂಸ್ ತರೋಕ್ಕೆ ಕಷ್ಟ ಆಗ್ತಿದೆಯಾ ಅಂದಾಗ, ಇಲ್ಲ ಸಾಹೇಬ್ರೆ ಸಂಗೀತ ಅಮ್ಮನೇ ಕಳಿಸಿರೋದು ಅಂತ ಹೇಳಿದ ತಕ್ಷಣ, ಯಾಕೋ ನನ್ನ ಸೊಸೆ ಯಾಕೋ ತರಬಾರ್ದು, ನನ್ನ ಸೊಸೆ ಜ್ಯೂಸ್ ತಂದರೆ ನೀಗೇನೋ ಆಗುತ್ತೆ, ಯಾಕೋ ಅವಳು ನೀನು ನೋಡ್ಕೊಳ್ತಾ ಇದೆಯಾ, ನಾನು ಹೇಳಿಲ್ವಾ ಇವರು ಬದಲಾಗಿದ್ದಾರೆ, ಇವ್ರ ಮಧ್ಯದಲ್ಲಿ ಏನೋ ನಡೀತಾ ಇದೆ ಅಂತ ಹೇಳಿ ಸಂಗೀತ ಮತ್ತೆ ಬರ್ತಾಳೆ. ಅಯ್ಯೋ ಅಕ್ಕ ಹಾಗೇನಿಲ್ಲ ಅಕ್ಕ ಅಂತ ಹೇಳ್ತಾರೆ. ಅವನು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರು, ನೀನೇ ಹೇಳಿದೆ ತಾನೆ ಅವಳ ಜವಾಬ್ದಾರಿನ, ಅವಳು ಪೊಲೀಸ್ ಆಗಬೇಕಂದ್ರೆ ಇದನ್ನೆಲ್ಲ ಮಾಡಲೇಬೇಕು ಅದೆಂಥದೋ ಹೆಂಡಿನ ಅದಕ್ಕೂ ಬಿಟ್ಕೊಳ್ಳೋದಿಲ್ಲ ಅಂತಾನೆ, ಅವಳು ತಂದಿರೋ ಜ್ಯೂಸು ಕುಡಿಯಲ್ಲ ಅಂತಾನೆ ಅಂದ ತಕ್ಷಣ, ಅಲ್ಲ ಅಕ್ಕ ಅವಳು ಯಾವಾಗಲೂ ಗಂಡನ ಸೇವೆ ಮಾಡ್ತಾ ಮನೆ ಕೆಲಸ ಮಾಡ್ತಾ ಹೀಗೆ ಇದ್ದರೆ ಟ್ರೈನಿಂಗ್ ಕಂಪ್ಲೀಟ್ ಮಾಡೋದು ಯಾವಾಗ, ನೀನೇ ತಾನೇ ಹೇಳಿರೋದು, ಮನೇಲಿ ಇದ್ಕೊಂಡು ನೀನು ಮತ್ತು ಶ್ರವಣ್ ಹೇಳ್ತಾರೆ. ಅಜಿತ ಸೇರಿಕೊಂಡು ನನ್ನ ಸೊಸೆ ಪೊಲೀಸ್ ಆಗಬೇಕು, ಅವಳನ್ನ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ಅವ್ರ ಅಪ್ಪನ ಆಸೆ ನೆರವೇರಬೇಕು ಅಂತ ನೀನೇ ತಾನೇ ಹೇಳಿರೋದು, ಹಾಗಾದರೆ ಇದನ್ನೆಲ್ಲ ಭೂಮಿ ಮಾಡಬಾರ್ದು ಅಂತ ಹೇಳ್ತಾರೆ. ಓ ಹೌದಾ, ಸರಿ ಕಣಪ್ಪ ಆಯಿತು, ನೀವು ಹೆಂಗೆ ಹೇಳ್ತಿರೋ ಹಂಗೆ, ಒಟ್ಟಿನಲ್ಲಿ ನನ್ನ ಸೊಸೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ಅವ್ರ ಅಪ್ಪನ ಆಸೆನ ನೆರವೇರಿಸಬೇಕು ಅಂತ ಹೇಳಿ ಪಾಪ ಸಂಗೀತ ಅವರು ಒಪ್ಕೊಳ್ತಾರೆ. ಈ ಕಡೆ ಏನಾಗುತ್ತೆ ಅಂತಂದರೆ, ಮತ್ತೆ ನಮ್ಮ ಅಜಿತ್ ಅವರು ಬರ್ತಾರೆ. ಬಂದವರೆ, ಭೂಮಿ ಒಂದು ನಿಮಿಷ ಅಂತ ಹೇಳ್ತಾರೆ. ಹೇಳಿ ಸಾಹೇಬ್ರೆ ಅಂತ ಹೇಳ್ತಾರೆ. ಭೂಮಿ ನಿನ್ನಿಂದ ನನಗೊಂದು ಸಹಾಯ ಆಗಬೇಕು ಅಂತ ಕೇಳ್ತಾರೆ. ಸಹಾಯನಾ ನಿಮ್ಗೆ? ಪೊಲೀಸ್ ಇನ್ಸ್ಪೆಕ್ಟರ್ ನೀವು, ಕೂದಿದ್ರೆ ಹಿಂದೆ 3 ಜನ ಮುಂದೆ 3 ಜನ ಬೀಳ್ತಾರೆ, ಅದರಲ್ಲೂ ಅಗಾರ್ಭ ಶ್ರೀಮಂತರು, ನೀವು ಕೈ ಸನ್ನೆ ಮಾಡಿದ್ರೆ ಕಾಲು ಹತ್ರ ಬಂದು ಬೀಳ್ತಾರೆ, ಈ ರೀತಿ ಕಿಂಡಲ್ ಮಾಡಿ ಮಾತಾಡ್ತಾಳೆ ಭೂಮಿ. ನೋಡು ಭೂಮಿ, ಏನಂತಂದರೆ ನಾನು ಮಾಡಿರೋ ತಪ್ಪು, ನನ್ನ ಜೀವನದಲ್ಲಿ ಏನಂತಂದರೆ ಅತಿಯಾಗಿ ಪ್ರೀತಿಸಿರೋದು ನನ್ನ ತಾಯಿನ ಬಿಟ್ಟರೆ ಬೇರೆ ಯಾರನ್ನೂ ಪ್ರೀತಿಸಿಲ್ಲ. ಆಮೇಲೆ ಬೇರೆ ಹೆಣ್ಮಕ್ಳು ಯಾರಿಗೂ ಕೂಡ ನಾನು ಈ ರೀತಿ ಮಾತಾಡಿಲ್ಲ. ನಿನಗೆ ಮಾತಾಡೋ ಕಾರಣ ನನ್ನ ತಾಯಿಗೆ ನೋವಾಯಿತು ಅಂತ ಹೇಳಿ ನಾನು ಮಾತಾಡಿರೋ ತಪ್ಪೆ, ಒಂದು ಸರಿ ಆಡಿದ ಮಾತು ಮತ್ತೆ ಬರಲ್ಲ ಅಂತಲೂ ಗೊತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿಮ್ಮ ತಂದೆನ ನಿಮ್ಮ ತಾಯಿನ ಆ ರೀತಿ ಅನ್ಬಾರ್ದಾಗಿತ್ತು, ನನ್ನ ತಾಯಿಗೆ ಆಗಾಗಿರೋ ಕಾರಣಕ್ಕೋಸ್ಕರ ಆ ರೀತಿ ಮಾತಾಡಿದೆ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಏನಂತ ಸಾಹೇಬ್ರೆ ಅಂತ ಹೇಳಕ್ಕೆ ಬರ್ತಾರೆ. ಆದರೆ ಅಜಿತ್ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಭೂಮಿ ಮಾತೇ ಕೇಳಿದ್ರೆ ತಮ್ಮದೇ ಏನೇನಿದೆ ಬಡಬಡ ಅಂತ ಮಾತಾಡಿ ಅವಳ ಬಾಯಿನ ಬಂದ್ ಮಾಡ್ತಾರೆ. ಆಮೇಲೆ ಇನ್ನೊಂದು ನಿನ್ನಿಂದ ಹೆಲ್ಪ್ ಆಗಬೇಕು ಅಂತ ಹೇಳಿದ್ನಲ್ಲ, ಏನು ಗೊತ್ತಾಗೋದು ಅಂತ ಕೇಳ್ತಾರೆ. ಹೇಳಿ ಸಾಹೇಬ್ರೆ, ದೊಡ್ಡ ಸಾಹೇಬ್ರು ಆರ್ಡರ್ ಮಾಡಿದ್ದನ್ನು ಕಾನ್ಸ್ಟೇಬಲ್ ಆಗ್ತಿರೋ ನಾನು ರೂಲ್ಸನ್ನು ಫಾಲೋ ಮಾಡಬೇಕಲ್ವಾ, ನನಗೂ ಗೊತ್ತಿದೆ, ಹೇಳಿ ಅಂತ ಹೇಳ್ಬಿಟ್ಟು ಪಾಪ ಭೂಮಿ ಕ್ಯಾಶುವಲ್ ಆಗಿ ಮಾತಾಡ್ತಾರೆ. ಆಗ ಇವರು ಹೇಳ್ತಾರೆ, ಶಾರದತ್ತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಬಟ್ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂದಾಗ, ಯಾಕೆ ಗೊತ್ತಾಗಬಾರ್ದು ಸಾಹೇಬ್ರೆ, ಮನೇಲಿ ಗೊತ್ತಾದರೆ ಏನಾಗುತ್ತೆ ಅಂದಾಗ, ನೋಡು ನನಗೆ ಕೆಲವೊಂದು ಡೌಟ್ಸ್ಗಳಿದೆ, ನಾನು ಹೇಳಿದಷ್ಟು ಮಾಡು ನೀನು ಅಂದಾಗ, ಓಕೆ ಮೇಲವ್ರು ಆರ್ಡ್ರು ಕೆಳಗಿನವ್ರು ಪಾಲಿಸ್ಬೇಕು ಅಂತ ನನಗೆ ಗೊತ್ತು, ಆಯಿತು ಅಂತ ಹೇಳಿದ ತಕ್ಷಣ, ಮನೇಲಿ ಕೇಳಿದ್ರೆ ಏನು ಹೇಳೋದು, ಅದು ಅಯ್ಯೋ ಇದೆ ಸಾಹೇಬ್ರ ಬಿಡಿ, ನನಗೆ ಗೊತ್ತಿಲ್ವಾ, ಯಾಕಂದರೆ ಅತ್ತೆನೇ ಚೆಕಪ್ ಮಾಡೋಕ್ಕೆ ರಜೆ ಕರ್ಕೊಂಬ ಅಂತ ಹೇಳ್ತಾರೆ ಅಂತ ಹೇಳೋದು. ಶಾರದಮ್ಮ ನಾನು ಬಿಟ್ಟಿರೋದಿಲ್ಲ, ನಾನು ಊಟ ಮಾಡಿಸದೇ ಮಾಡೋದಿಲ್ಲ, ಅದಕ್ಕೆ ಶಾರದಮ್ಮ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನೀವು ನನ್ನ ಜೊತೆ ಬರ್ತೀರಾ ಅಷ್ಟೇ ತಾನೇ ಅಂತ ಹೇಳಿದಾಗ, ಇದನ್ನೇ ಮೇಂಟೈನ್ ಮಾಡು ಅಂತ ಹೇಳ್ತಾರೆ. ಅದು ಸಾಹೇಬ್ರೆ ಅಂತ ಭೂಮಿ ಏನೋ ಹೇಳಕ್ಕೆ ಹೋಗ್ತಾರೆ, ಅದನ್ನು ಅಜಿತ್ ಅವರು ಕೇಳೋದಿಲ್ಲ. ಮನೇಲಿ ಎಲ್ಲರೂ ಈಗ ಮಾತಾಡ್ತಿರ್ಬೇಕಾದ್ರೆ, ನನ್ನ ಚಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಅಜಿತ್ ಹೇಳ್ತಾರೆ. ಅಯ್ಯೋ ನಾನು ಚೆನ್ನಾಗಿದ್ದೀನಿ ಕಣೋ, ಬೇಡ ಅಂತ ಹೇಳ್ತಾರೆ ಸಂಗೀತ. ಅಮ್ಮ ನೀವು ಈಗ ಹೇಳೋಗಿಲ್ಲ, ಬನ್ನಿ ಹೋಗೋಣ ಅಂತ ಹೇಳಿದಾಗ, ಅದೇ ನಾನು ಬರ್ತೀನಿ, ಶಾರದಮ್ಮ ನೀವು ಬನ್ನಿ, ದೊಡ್ಡ ಸಾಹೇಬ್ರೆ ಶಾರದಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅಯ್ಯೋ ಭೂಮಿ ಶಾರದನ ಬೇಡ ಭೂಮಿ ಅಂದಾಗ, ಅಯ್ಯೋ ಸಾಹೇಬ್ರೆ ಮನೇಲಿ ಕೂತು ಬೇಜಾರಾಗಿರುತ್ತೆ, ಒಂದು ಸ್ವಲ್ಪ ಹೊರಗಡೆ ತಿರ್ಗಾಡ್ಕೊಂಡು ಬರಲಿ, ಅಷ್ಟಕ್ಕೂ ಶಾರದಮ್ಮ ನಾನು ಇಲ್ಲ ಅಂದರೆ ಇರೋದೇ ಇಲ್ವಲ್ವಾ ಅಂತ ಹೇಳಿ ಶಾರದಾ ಚಟಾರ್ ಅಂತ ಚೇರು ಬಿಡ್ತಾಳೆ. ಹಾಗಾದರೆ ಶಾರದಾ ಚೂರಿಯೋದೆಲ್ಲಿ, ಮನೆಯಲ್ಲ, ಆಸ್ಪತ್ರೆ ಇಲ್ಲ, ಪುರುಷೋತ್ತಮ ಏನಾದರೂ ಶಾರದನ ಕಣ್ಣಿಗೆ ಬಿದ್ದನ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸತ್ಯ ಏನಾದರೂ ಹೊರಗೆ ಬರುತ್ತಾ, ಶಾರದನಿಗೆ ಪುರುಷೋತ್ತಮ ನೋಡಿ ಪ್ರಜ್ಞೆ ಬರುತ್ತಾ, ಶಾರದಾನೇ ಭೂಮಿನೇ ನಿಮ್ಮ ಮಗಳು ಅಂತ ಪುರುಷೋತ್ತಮ ಹೇಳ್ತಾರ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು ಸೊ ಮಚ್.